ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಸಂತೈಸಿ, ನಿಮ್ಮನ್ನು ರೂಪಿಸಿ, ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸ್ತಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನು. ಜಯ ಹೊಂದುವವನು ದೇವರು ಇಹದಲ್ಲಿ ಪರದಲ್ಲಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯನಾಗ್ತಾನೆ. ಈ ಲೋಕದಲ್ಲಿ ಜಯವನ್ನ ಹೊಂದಿಕೊಳ್ಳಬೇಕು. ನೋಡ್ರಿ, ಪ್ರಕಟಣೆಗಳ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಪ್ರಕಟಣೆಯ ಪುಸ್ತಕ ಸತ್ಯವೇದದಲ್ಲಿ ಕೊನೆಯ ಪುಸ್ತಕವಾಗಿದೆ. ಈ ವಾಕ್ಯದಲ್ಲಿ ಬರೆದಿರುವುದನ್ನು ಗಮನಿಸಬೇಕು, ಧ್ಯಾನಿಸಬೇಕು. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅನೇಕ ಜನರು ಕೇಳುವುದಿಲ್ಲ. ಅದಕ್ಕಾಗಿಯೇ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಗಮನಿಸಬೇಕು, ಈ ವಾಕ್ಯವನ್ನು ಧ್ಯಾನಿಸಬೇಕು. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯಾವನು ಜಯ ಹೊಂದುತ್ತಾನೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ರಕ್ಷಣೆ ಹೊಂದಿದ ಮೇಲೆ, ದೇವರ ಮಕ್ಕಳಾದ ಮೇಲೆ, ವಿಶ್ವಾಸಿಗಳಾದ ಮೇಲೆ, ದೇವರ ಸೇವೆಯನ್ನು ಮಾಡಿದ ಮೇಲೆ ಅನೇಕ ರೀತಿಯ ಹೋರಾಟಗಳು, ಕಷ್ಟಗಳು, ಸಮಸ್ಯೆಗಳು ಬರ್ತವೆ. ಅದರ ಮೇಲೆ ನೀವು ಜಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಲೋಕದಲ್ಲಿ ಎಲ್ಲರಿಗೆ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಬರ್ತವೆ. ಆದರೆ ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾ ಲೋಕವನ್ನೇ ಜಯಿಸಿದ್ದೇನೆಂಬುದಾಗಿ ಹೇಳಿದ್ದಾರೆ. ಲೋಕವನ್ನೇ ಜಯಿಸಿದಂಥ ದೇವರು ಯೇಸು ಕ್ರಿಸ್ತನು ನಮ್ಮಲ್ಲಿರುವುದರಿಂದ ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ಬಾಧೆಗಳು ಬಂದರು, ಅವೆಲ್ಲದರ ಮೇಲೆ ದೇವರು ಜಯವನ್ನ ಇಟ್ಟಿದ್ದಾರೆ. ಅನೇಕ ಜನರು ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬಂದಾಗ ಸೋತು ಹೋಗ್ತಾರೆ. ಸೋತು ಹೋಗ್ಬೇಡ್ರಿ. ಈ ಲೋಕದಲ್ಲಿ ಎಲ್ಲರಿಗೆ ಸಮಸ್ಯೆಗಳು, ಕಷ್ಟಗಳು ಬರ್ತದೆ. ಅದರ ದೇವರು ಏನು ಹೇಳಿದ್ದಾರೆ? ನೀವು ಜಯವನ್ನ ಹೊಂದಿಕೊಳ್ಳಬೇಕು. ಜಯ ನಿಮಗೆ ದೇವರು ಇಟ್ಟಿದ್ದಾರೆ. ಯಾಕಂದ್ರೆ ನೀವು ದೇವರ ಮಕ್ಕಳು, ಅಧಿಕಾರ ಹೊಂದಿದ ದೇವರ ಮಕ್ಕಳು. ಆದ್ದರಿಂದ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಜಯವನ್ನ ಹೊಂದಿಕೊಂಡಾಗ ಇಹದಲ್ಲಿಯೋ ಪರದಲ್ಲಿಯೋ ದೇವರು ನಿಮಗೆ ಆಶೀರ್ವಾದವನ್ನ ಇಟ್ಟಿದ್ದಾರೆ. ನೋಡ್ರಿ ಪ್ರಿಯರೇ, ಜಯ ಹೊಂದುವವನಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರು ಆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತಾರೆ. ಅದನ್ನ ತಿನ್ನುವವನು ಕರ್ತನೊಂದಿಗೆ ಸದಾಕಾಲ ಜೀವಿಸುತ್ತಾನೆ. ಆ ಜೀವ ವೃಕ್ಷದ ಹಣ್ಣನ್ನು ದೇವರು ನಿಮಗೆ ಕೊಡಬೇಕಾದ್ರೆ ಈ ಲೋಕದಲ್ಲಿ ನೀವು ಜಯವನ್ನ ಹೊಂದಿಕೊಳ್ಳಬೇಕು. ನಿಮಗೆ ಬರುವಂತ ಹೋರಾಟದ ಮೇಲೆ, ಶೋಧನೆಗಳ ಮೇಲೆ ನೀವು ಜಯವನ್ನ ಹೊಂದಿಕೊಳ್ಳಬೇಕು. ಸೋತು ಹೋಗಬಾರ್ದು, ದೇವರನ್ನ ಬಿಟ್ಟು ಹೋಗಬಾರ್ದು, ಗುಣಗಾಡಬಾರ್ದು. ಈ ಲೋಕದಲ್ಲಿ ಸಮಸ್ಯೆ ಉಂಟು, ಶೋಧನೆಗಳು ಉಂಟು. ಆದರೆ ನಿಮ್ಮ ಮನಸ್ಸಲ್ಲಿ ಈ ವಿಷಯವನ್ನ ತಿಳ್ಕೊಂಡಿರಬೇಕು, ಎಷ್ಟೇ ಶೋಧನೆಗಳು, ಎಷ್ಟು ಕಷ್ಟಗಳು, ಬಾಧೆಗಳು ಬಂದರೂ ಅದರ ಮೇಲೆ ದೇವರು ನನಗೆ ಜಯವನ್ನ ಇಟ್ಟಿದ್ದಾರೆ. ಈ ಶೋಧನೆ ಮೇಲೆ, ಈ ಕಷ್ಟದ ಮೇಲೆ ನಾನು ಜಯವನ್ನ ಪಡೆದುಕೊಳ್ಳುತ್ತೇನೆ. ಯಾವ ಶೋಧನೆಗಳು, ಕಷ್ಟಗಳು ನನ್ನನ್ನು ಮುಳುಗಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮ ಮನಸ್ಸಲ್ಲಿರಬೇಕು. ನೋಡ್ರಿ,
ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲಿಯನ್ನು ಕೊಡುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ನೋಡ್ತೇವೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಂಬಿಗಸ್ತನು ಆಶೀರ್ವಾದ ಪೂರ್ಣನು. ನಾವು ನಂಬಿಗಸ್ತರಾಗಿರಬೇಕು. ನಮ್ಮ ಕುಟುಂಬದಲ್ಲಿ ನಂಬಿಗಸ್ತರಾಗಿರಬೇಕು. ದೇವರ ಸೇವೆಯಲ್ಲಿ ನಂಬಿಗಸ್ತರಾಗಿರಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ನೀವು ಹೋಗುವಂತ ಸಭೆಗೆ ನಂಬಿಗಸ್ತರಾಗಿರಬೇಕು. ನಿಮ್ಮ ಸಭಾಪಾಲಕರಿಗೆ ನಂಬಿಗಸ್ತರಾಗಿರಬೇಕು. ಪ್ರತಿಯೊಂದು ವಿಷಯದಲ್ಲೂ ನಂಬಿಗಸ್ತರಾಗಿರಬೇಕು. ನಂಬಿಗಸ್ತನು ದೇವರ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಈ ಲೋಕದಲ್ಲಿ ನಂಬಿಗಸ್ತರಾಗಿ ಜೀವನ ಮಾಡಬೇಕು. ದೇವರು ನಿಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಅಭಿಷೇಕವನ್ನು ಕೊಟ್ಟಿದ್ದಾರೆ, ವರಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ನಿಮಗೆ ದೇವರ ಸೇವೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದರಲ್ಲಿ ನಂಬಿಗಸ್ತರಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಂಬಿಗಸ್ತರಿಗೆ, ಜಯ ಹೊಂದುವವರಿಗೆ ದೇವರು ಜೀವ ಎಂಬ ಜಯಮಾಲಿಯನ್ನು ಕೊಡುತ್ತಾರೆ. ಹಾಗಾದ್ರೆ ನೋಡ್ರಿ, ಇಹದಲ್ಲಿಯೂ ಪರದಲ್ಲಿಯೂ ಎಷ್ಟು ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ಜಯ ಹೊಂದುವವನಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಆ ವ್ಯಕ್ತಿ ಸದಾಕಾಲ ಕರ್ತನೊಟ್ಟಿಗೆ ಜೀವಿಸ್ತಾನೆ. ಮಾತ್ರವಲ್ಲದೆ ನಂಬಿಗಸ್ತನಾಗಿ ಜೀವಿಸುವವನಿಗೆ ಜೀವ ಎಂಬ ಜಯಮಾಲಿಯನ್ನ ಕೊಡುತ್ತಾನೆ. ನೋಡ್ರಿ, ಪ್ರಕಟಣೆಗಳ ಪುಸ್ತಕ 2ನೇ ಅಧ್ಯಾಯ 17ನೇ ವಚನದಲ್ಲಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯೋದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ನೀವು ಧ್ಯಾನ ಮಾಡಬೇಕು. ದೇವರು ಬಚ್ಚಿಟ್ಟಿರುವಂಥ ಮನ್ನವನ್ನ ದೇವರು ಕೊಡ್ತಾರಂತೆ. ಮಾತ್ರವಲ್ಲದೆ ಹೊಸ ಹೆಸರನ್ನ ಆ ವ್ಯಕ್ತಿಗೆ ದೇವರು ಕೊಡ್ತಾರೆ. ಈ ವಾಕ್ಯವನ್ನು ನೀವು ಧ್ಯಾನ ಮಾಡಬೇಕು. ಎಷ್ಟು ಆಶೀರ್ವಾದಗಳನ್ನು ದೇವರು ಇಹದಲ್ಲಿಯೂ ಪರದಲ್ಲಿಯೂ ದೇವರು ನಮಗೆ ಇಟ್ಟಿದ್ದಾರೆ. ಹಾಗಾದ್ರೆ ಜಯ ಹೊಂದುವವನಿಗೆ ಈ ಆಶೀರ್ವಾದಗಳು. ಈ ಲೋಕದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಬಾಧೆಗಳು, ಬಡತನಗಳು, ಅವಮಾನ, ನಿಂದೆಗಳು ಬಂದಾಗ ಅನೇಕ ಜನರು ಸೋತು ಹೋಗ್ತಾರೆ, ನಂಬಿಕೆಯನ್ನು ಕಳೆದುಕೊಳ್ತಾರೆ, ಭಕ್ತಿಯನ್ನು ಕಳೆದುಕೊಳ್ತಾರೆ, ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನ ಕಳೆದುಕೊಳ್ತಾರೆ. ದೇವರು ಇಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಜಯ ಹೊಂದುವವನಿಗೆ ದೇವರು ಇಹದಲ್ಲಿಯೂ ಪರದಲ್ಲಿಯೂ ಹೇಳುವಂತ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮಗನೇ, ಮಗಳೇ, ಇಹದಲ್ಲಿಯೂ ಪರದಲ್ಲಿ ನಿನಗೆ ಆಶೀರ್ವಾದ ಇಡಲ್ಪಟ್ಟಿದೆ. ಈ ಲೋಕದಲ್ಲಿ ಜಯವನ್ನ ಹೊಂದಿಕೋ. ಜಯವನ್ನ ಹೊಂದುವವನಿಗೆ ದೇವರೆಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 26ನೇ ವಚನದಲ್ಲಿ, ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನ ಕೊಡುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಜಯ ಹೊಂದುವವನಿಗೆ ಎಂತ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ನೋಡ್ರಿ. ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನ ಕೊಡುವೆನು. ನೋಡಿದ್ರ, ಯಾರಿಗೆ ಅಧಿಕಾರ? ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸ್ತಾನೋ ಅವನಿಗೆ.
ಪ್ರತಿದಿನ ದೇವರಿಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ನಾವು ನಡೆಸಬೇಕು. ದೇವರ ಆತ್ಮನ ಸ್ವರವನ್ನು ಕೇಳಿ ದೇವರ ವಾಕ್ಯದಂತೆ ನಾವು ಜೀವಿಸಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ನಮಗೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡ್ತಾರೆ. ತಂದೆಯಾದ ದೇವರಿಂದ ಯೇಸು ಸ್ವಾಮಿ ಹೊಂದಿದಂಥ ಅಧಿಕಾರವನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಂಥ ಆಶೀರ್ವಾದಗಳನ್ನು ದೇವರು ನಮಗಿಟ್ಟಿದ್ದಾರೆ. ಈ ಲೋಕದಲ್ಲಿ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಹೋರಾಟಗಳನ್ನು ನೋಡಿ ನೀವು ಸೋತು ಹೋಗ್ಬೇಡ್ರಿ. ನೀವು ಬಲ ಹೊಂದಿರಿ. ದೇವರ ಆತ್ಮನು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ ಇಹದಲ್ಲಿಯೂ ಪರದಲ್ಲಿಯೂ ಆಶೀರ್ವಾದ ಇಡಲ್ಪಟ್ಟಿದೆ. ಜಯ ಹೊಂದುವವನು ದೇವರ ಆಶೀರ್ವಾದಗಳಿಗೆ ಬಾಧ್ಯನಾಗ್ತಾನೆ. ಜಯ ದೇವರು ನಿಮಗೆ ಇಟ್ಟಿದ್ದಾರೆ. ಎಷ್ಟು ದೊಡ್ಡ ಶೋಧನೆಗಳು, ಹೋರಾಟಗಳು, ಕಷ್ಟಗಳು, ಸಮಸ್ಯೆಗಳು ಬಂದರೂ ಅದೆಲ್ಲದರ ಮೇಲೆ ದೇವರು ನಿಮಗೆ ಜಯ ಇಟ್ಟಿದ್ದಾರೆ. ನೀವು ದೇವರ ಮಕ್ಕಳು, ಅಧಿಕಾರ ಹೊಂದಿದ ದೇವರ ಮಕ್ಕಳು. ದೇವರ ಆತ್ಮನು ನಿಮ್ಮಲ್ಲಿದ್ದಾರೆ. ಯೇಸು ಸ್ವಾಮಿಯ ರಕ್ತದ ಬಲ, ಪುನರುತ್ಥಾನದ ಬಲ, ವಾಕ್ಯದ ಬಲ, ಪರಿಶುದ್ಧ ಆತ್ಮರ ಅಗ್ನಿ ಅಭಿಷೇಕ ಬಲ ನಿಮಗೆ ಕೊಡಲ್ಪಟ್ಟಿದೆ. ನೀವು ಅಧಿಕಾರ ಹೊಂದಿದ ದೇವರ ಮಕ್ಕಳಾಗಿದ್ದೀರಿ. ನೀವೇನ್ ಮಾಡಬೇಕು? ಕಡೆಯವರೆಗೂ ಈ ಲೋಕದಲ್ಲಿ ಬದುಕಿರುವ ದಿನವೆಲ್ಲವೂ ದೇವರಿಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಮಾಡಬೇಕು. ನೀವು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಲು, ಮೆಚ್ಚುಗೆಯಾದ ಕೃತ್ಯಗಳನ್ನು ಮಾಡಲು ಪ್ರತಿದಿನ ನೀವು ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೇವರ ಆತ್ಮನು ಕೊಡುವಂಥ ಆಲೋಚನೆ ಮೇರೆಗೆ ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಪ್ರತಿದಿನ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ನೀವು ಮಾಡಬಹುದು. ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವನಿಗೆ ದೇವರು ಜನಾಂಗಗಳ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಹೊಂದಿದ ಅಧಿಕಾರವನ್ನು ನಮಗೂ ನಿಮಗೂ ಕೊಡ್ತಾನಂತೆ. ಇದು ಎಷ್ಟು ದೊಡ್ಡ ವಿಷಯ! ಈ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಈ ಲೋಕದಲ್ಲಿ ನಮಗೆ ಬರುವಂಥ ಹೋರಾಟದ ಮೇಲೆ, ಶೋಧನೆ ಮೇಲೆ ಜಯವನ್ನು ಪಡೆದುಕೊಳ್ಳಬೇಕು. ಎಷ್ಟು ಹೋರಾಟಗಳು ಬಂದರೂ, ಶೋಧನೆಗಳು ಬಂದರೂ, ಕಷ್ಟಗಳು ಬಂದರೂ ನೀವು ಹೇಳಬೇಕು, ನನ್ನ ದೇವರು ನನ್ನ ಮುಂಬಲವಾಗಿ ಹಿಂಬಲವಾಗಿದ್ದಾನೆ. ಇದರ ಮೇಲೆ ನನಗೆ ದೇವರು ಜಯವನ್ನು ಇಟ್ಟಿದ್ದಾನೆ ಎಂಬುದಾಗಿ ನೀವು ನಂಬುವಾಗ ನಿಮ್ಮಲ್ಲಿ ಒಂದು ಧೈರ್ಯ ಉಂಟಾಗ್ತದೆ. ದೇವರ ಆತ್ಮನು ನಿಮಗೆ ಸಹಾಯ ಮಾಡ್ತಾರೆ. ನೋಡ್ರಿ ಪ್ರಿಯರೇ, ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 5ರಿಂದ 6 ವಚನದಲ್ಲಿ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರವನ್ನು ಒದಿಸುವರು. ಜೀವಬಾಧರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಜಯಶಾಲಿಗೆ ದೇವರು ಪರಲೋಕದಲ್ಲಿ ಸನ್ಮಾನ ಮಾಡ್ತಾರೆ. ಅವನಿಗೆ ಶುಭ್ರ ವಸ್ತ್ರವನ್ನು ಒದಿಸಿ ಜೀವಬಾಧರ ಪಟ್ಟಿಯಿಂದ ಅವನ ಹೆಸರನ್ನು ಅಳಿಸಿ ಬಿಡದೆ ದೇವರ ಮುಂದೆಯೂ ದೇವದೂತರ ಮುಂದೆಯೂ ಯೇಸು ಸ್ವಾಮಿ ಈತ ನನ್ನವನೆಂಬುದಾಗಿ ದೇವರು ಒಪ್ಪಿಕೊಳ್ಳುತ್ತಾರೆ. ನೋಡ್ರಿ, ದೇವರು ಪರಲೋಕದಲ್ಲಿ ಎಷ್ಟು ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಈ ಲೋಕದಲ್ಲಿ ಜಯ ಹೊಂದುವವನಿಗೆ ಈ ಆಶೀರ್ವಾದಗಳು ಬಾಧ್ಯವಾಗಿ ಇಡಲ್ಪಟ್ಟಿದೆ. ಪರಲೋಕದಲ್ಲಿ ನಿಮಗೆ ಸನ್ಮಾನ. ಜಯ ಹೊಂದುವವನ ಹೆಸರನ್ನು ಜೀವಬಾಧರ ಪಟ್ಟಿಯಿಂದ ದೇವರು ತೆಗೆದುಹಾಕುವುದಿಲ್ಲ. ಹಾಗಾದರೆ ಇದನ್ನು ಗಮನಿಸಬೇಕು. ಹಾಗಾದರೆ ಸೋತು ಹೋದವನು, ದೇವರಿಂದ ದೂರ ಹೋದವನು, ದೇವರನ್ನ ಬಿಟ್ಟವನು, ಜೀವಬಾಧರ ಪಟ್ಟಿಯಿಂದ ಅವನ ಹೆಸರನ್ನು ದೇವರು ಅಳಿಸಿ ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗಬೇಕೆಂಬುದಾಗಿ ದೇವರು ಇಹದಲ್ಲಿಯೂ ಪರದಲ್ಲಿಯೂ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಅದನ್ನು ಹೊಂದಿಕೊಳ್ಳಲು ಈ ಲೋಕದಲ್ಲಿ ನಾವು ಜಯವನ್ನು ಪಡೆದುಕೊಳ್ಳಬೇಕು. ನಿಮಗೆ ಶೋಧನೆಗಳು, ಹೋರಾಟಗಳು, ಕಷ್ಟಗಳು, ನಷ್ಟಗಳಿರಬಹುದು. ನೀವು ಅವಮಾನ ಹೊಂದಿರಬಹುದು. ನಿಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸ್ತಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ ಜಯ ಇಡಲ್ಪಟ್ಟಿದೆ. ನಿಮ್ಮ ಜೀವನ ಇದ್ದಂತೆ ಇರುವುದಿಲ್ಲ.
ದೇವರು ನಿಮ್ಮನ್ನು ರೂಪಿಸಿ, ಬಲಪಡಿಸಿ, ಸಂತೈಸಿ, ಆಶೀರ್ವದಿಸಿ, ನೀವೇನು ಬಾಧೆ ಪಡ್ತಿದ್ದೀರ ಬಾಧೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮ ಕುಟುಂಬವನ್ನು ಕಟ್ಟಿ ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲು ಆತನು ಸಿದ್ಧನಿದ್ದಾನೆ. ಶೋಧನೆಗಳಲ್ಲಿ ಜಾರಿ ಹೋಗಬೇಡ್ರಿ, ನಂಬಿಕೆಯನ್ನು ಕಳಕೊಳ್ಳಬೇಡ್ರಿ. ಜಯ ಹೊಂದುವವನಿಗೆ ದೇವರ ಆಶೀರ್ವಾದಗಳು ಇಡಲ್ಪಟ್ಟಿದೆ. ನೀವು ಈ ಲೋಕದಲ್ಲಿ ಜಯವನ್ನ ಪಡಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದೇ ದೇವರ ಬಯಕೆ ಆಗಿದೆ. ಅದಕ್ಕಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 21ರಿಂದ 22 ವಚನದಲ್ಲಿ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಎಂಥ ಆಶೀರ್ವಾದ! ಈ ವಾಕ್ಯವನ್ನು ಗಮನಿಸಬೇಕು ನೀವು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ತಂದೆಯ ಚಿತ್ತವನ್ನು ಮಾಡಿ, ಸೈತಾನ ಕಾರ್ಯಗಳ ಲಯ ಮಾಡಿ, ತನ್ನ ಪ್ರಾಣವನ್ನು ಕೊಟ್ಟು, ರಕ್ತವನ್ನು ಸುರಿಸಿ, ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು, ಸತ್ತು 3 ದಿವಸ ಮೃತ್ಯುಂಜಯನಾಗಿದ್ದು ತಂದೆಯ ಬಲಪಾಸದಲ್ಲಿ ಹೋಗಿ ಕುಳಿತುಕೊಂಡರು. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರೆಷ್ಟು ಒಳ್ಳೆಯವರು ನೋಡ್ರಿ. ಯೇಸು ಸ್ವಾಮಿ ತಂದೆಯಾದ ದೇವರ ಬಲಪಾಸದಲ್ಲಿ ಕುಳಿತುಕೊಂಡಿದ್ದಾರೆ. ಈ ಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡಿ, ದೇವರ ಚಿತ್ತವನ್ನು ಮಾಡಿ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ ನಾವು ಜಯವನ್ನು ಪಡಕೊಂಡು ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸಿ, ಕರ್ತನ ವಾಕ್ಯದಂತೆ ನಡೆದು, ಕರ್ತನಿಗಾಗಿ ಸೇವೆ ಮಾಡಿ, ದೇವರ ಚಿತ್ತ, ದೇವರ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ಮಾಡಿ ಈ ಲೋಕದಲ್ಲಿ ಜಯವನ್ನ ಪಡೆದಂತ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ದೇವರು ಇಹದಲ್ಲಿ ಪರದಲ್ಲಿ ಎಷ್ಟು ಆಶೀರ್ವಾದಗಳನ್ನು ನಮಗಿಟ್ಟಿದ್ದಾರೆ. ಅದನ್ನು ಕೇಳಿ ನೀವು ಸಂತೋಷ ಪಡ್ರಿ, ದೇವರನ್ನ ಸ್ತುತಿಸಿರಿ, ದೇವರನ್ನ ಘನಪಡಿಸಿರಿ. ನೀವು ಪ್ರಾರ್ಥನೆ ಮಾಡ್ರಿ, ಏಸಪ್ಪ, ಏನು ಶೋಧನೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದರು, ನನಗೆ ಜಯವನ್ನು ನೀವು ಇಟ್ಟಿದ್ದೀರಿ, ನನಗೆ ಜಯ ಉಂಟು, ನಾವು ಜಯ ಪಡೆದಂಥ ದೇವರ ಮಕ್ಕಳು, ನನಗೆ ಜಯ ಉಂಟು, ನಾನು ಜಯವನ್ನು ಪಡ್ಕೊಳ್ಳುತ್ತೇನೆ. ಇಹದಲ್ಲಿಯೂ ಪರದಲ್ಲಿಯೂ ಎಲ್ಲ ಆಶೀರ್ವಾದಗಳಿಗೆ ನಾನು ಬಾಧ್ಯಳಾಗಿದ್ದೇನೆ ಎಂಬುದಾಗಿ ನೀವು ಹೇಳ್ರಿ. ಹೇಳುವಾಗ ನಿಮಗೆ ಧೈರ್ಯ ಬರ್ತದೆ, ನಿಮಗೆ ಸಂತೋಷ ಆಗ್ತದೆ. ಶೋಧನೆಗಳ ಮೇಲೆ ಜಯವನ್ನು ಪಡೆಕೊಳ್ಳಲು ಪವಿತ್ರ ಆತ್ಮನು ನಿಮಗೆ ಸಹಾಯ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಗಳಲ್ಲಿ ಸೋತು ಹೋಗ್ಬೇಡ್ರಿ, ಕಷ್ಟಗಳಲ್ಲಿ ಸೋತು ಹೋಗ್ಬೇಡ್ರಿ, ಹೋರಾಟಗಳು ಬಂದಾಗ ಸೋತು ಹೋಗ್ಬೇಡ್ರಿ. ಯಾರು ನಿಮ್ಮನ್ನ ಬಿಟ್ಟು ಹೋದರೂ ನೀವು ಸೋತು ಹೋಗ್ಬೇಡ್ರಿ. ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ. ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನು. ಭೂಮಿ ಆಕಾಶಗಳು ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು, ನನಗೆ ಈ ಲೋಕದಲ್ಲಿ ಜಯ ಉಂಟು, ಏನು ಶೋಧನೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದರು ಅದರ ಮೇಲೆ ದೇವರು ನನಗೆ ಜಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ನೀವು ಹೇಳುವಾಗ ನಿಮಗೆ ಧೈರ್ಯ ಬರ್ತದೆ. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾರೆ. ನೋಡ್ರಿ ಪ್ರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನದಲ್ಲಿ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನೋಡ್ರಿ, ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ? ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಕೊಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ, ಕೊಟ್ಟಿದ್ದಾನೆ. ಜಯ ನಿಮಗೆ ದೇವರು ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಜಯ ಪಡೆದಂತ ದೇವರ ಮಕ್ಕಳು, ಅಧಿಕಾರ ಹೊಂದಿದ ದೇವರ ಮಕ್ಕಳು,
ನಮಗೆ ಅಧಿಕಾರ ಉಂಟು, ನಮಗೆ ಜಯ ಉಂಟು, ನಮಗೆ ಸೋಲಿಲ್ಲ. ಯಾಕಂದ್ರೆ ಜಯ ಪಡೆದಂತ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ. ನಾವಿರುವಂತಹ ಸ್ಥಳದಲ್ಲಿ ದೇವರಾತ್ಮನು ಚಲಿಸ್ತಾರೆ. ಜಯ ಉಂಟು, ವೈರ್ಯ ಕುತಂತ್ರ ಅವನಲ್ಲಿ ಸಾಗದು ಎಂಬುದಾಗಿ ದೇವರು ಹೇಳಿದ್ದಾರೆ. ಯಾವ ವೈರಿ ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ಜಯವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರವನ್ನ ಕೊಟ್ಟಿದ್ದಾರೆ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ನೋಡ್ರಿ, ದೇವರ ವಾಕ್ಯದಲ್ಲಿ ಯಾವ ರೀತಿ ಬರೆಯಲ್ಪಟ್ಟಿದೆ. ದೇವರು ನಮಗೆ ಜಯ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಯಾವ ರೀತಿ ಅಧಿಕಾರ ಕೊಟ್ಟಿದ್ದಾರೆ? ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯೋದಕ್ಕೆ ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ನಮಗೆ ಜಯವನ್ನ ಕೊಟ್ಟಿದ್ದಾರೆ, ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ, ದೇವರ ವಾಕ್ಯವನ್ನ ಕೊಟ್ಟಿದ್ದಾರೆ, ದೇವದೂತರುಗಳನ್ನು ಕೊಟ್ಟಿದ್ದಾರೆ, ನಮಗೆ ಕೃಪೆಯನ್ನ ಕೊಟ್ಟಿದ್ದಾರೆ. ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ಶೋಧನೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ಸೋತು ಹೋಗ್ಬೇಡ್ರಿ. ಈ ವಾಕ್ಯವನ್ನ ಧ್ಯಾನ ಮಾಡ್ರಿ, ಈ ವಾಕ್ಯವನ್ನು ನಂಬ್ರಿ. ದೇವರು ನಮಗೆ ಜಯ ಇಟ್ಟಿದ್ದಾರೆ. ನಾನು ಜಯ ಪಡೆದಂತ ದೇವರ ಮಗನು, ಮಗಳು ಎಂಬುದಾಗಿ ನೀವು ಹೇಳಬೇಕು. ನನಗೆ ಜಯ ಉಂಟು. ಕ್ರಿಸ್ತನಲ್ಲಿ ನಾನಿರುವಾಗ, ಕ್ರಿಸ್ತನು ನನ್ನಲ್ಲಿರುವಾಗ ನನಗೆ ಜಯ ಉಂಟು, ಜಯ ಉಂಟು ಎಂಬುದಾಗಿ ನೀವು ಹೇಳಬೇಕು. ನೀವು ಹೇಳುವಾಗ ಪರಿಶುದ್ಧಾತ್ಮರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಜಯವನ್ನ ಪಡೆಕೊಂಡು ಇಹದಲ್ಲಿಯೂ ಪರದಲ್ಲಿಯೂ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ದೇವರಾತ್ಮನು ಸಭೆಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರು ಆತನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಅಧಿಕಾರ ಹೊಂದಿದ ದೇವರ ಮಕ್ಕಳು, ದೇವರ ವಾಕ್ಯವನ್ನು ಅಂಗೀಕಾರ ಮಾಡಿದವನಿಗೆ, ಯೇಸುವನ ಅಂಗೀಕಾರ ಮಾಡಿದವನಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಮಕ್ಕಳಾಗುವ ಅಧಿಕಾರ. ಮಕ್ಕಳಾದ ಮೇಲೆ ಇಹದಲ್ಲಿಯೂ ಪರದಲ್ಲಿಯೂ ಎಲ್ಲ ಆಶೀರ್ವಾದಗಳಿಗೆ ನಾವು ಬಾಧ್ಯರಾಗಿದ್ದೇವೆ. ಈ ವಾಕ್ಯವನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ವಾಕ್ಯವನ್ನ ನೀವು ತಿಳ್ಕೊಂಡಾಗ ನಿಮ್ಗೆ ಸಂತೋಷ ಆಗ್ತದೆ. ನೀವು ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬಂದಾಗ ಭಯ ಪಡುವುದಿಲ್ಲ. ಮೊನಕಾಲೂರಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಜಯ ಉಂಟು, ಜಯ ಉಂಟು. ಈ ವಾಕ್ಯವನ್ನ ಧ್ಯಾನ ಮಾಡಿ, ಈ ವಾಕ್ಯವನ್ನು ನಂಬಿರಿ, ಪ್ರಾರ್ಥನೆ ಮಾಡಿ ಜಯವನ್ನ ಪಡೆಕೊಳ್ರಿ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಿಮಗೆ ಜಯವನ್ನ ಇಟ್ಟಿದ್ದೇನೆ, ಜಯವನ್ನ ಕೊಟ್ಟಿದ್ದೇನೆ, ಅಧಿಕಾರವನ್ನ ಕೊಟ್ಟಿದ್ದೇನೆ. ಈ ಲೋಕದಲ್ಲಿ ಜಯವನ್ನ ಹೊಂದಿಕೊಂಡು ಇಹದಲ್ಲಿಯೂ ಪರದಲ್ಲಿಯೂ ನಿನಗಿಟ್ಟಿರುವಂತಹ ಆಶೀರ್ವಾದವನ್ನ ಹೊಂದಿಕೋ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ನಂಬಿಕೆ ಇಟ್ಟು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿ ಜಯವನ್ನ ಪಡೆಕೊಳ್ರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನು ಎಂಬುದಾಗಿ ಹೇಳಿದ್ದೀರಪ್ಪ. ಅನೇಕ ವಾಕ್ಯಗಳನ್ನ ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಏಸಪ್ಪ ನನಗೆ ಜಯವನ್ನು ಕೊಡ್ರಿ, ನಿನ್ನ ವಾಕ್ಯದ ಮೇಲೆ ನಂಬಿಕೆ ಇಡುತ್ತೇನೆ, ನನಗೆ ಜಯ ಕೊಟ್ಟಿದ್ದೀರಿ, ಸ್ತೋತ್ರ. ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದೀರಿ, ಸ್ತೋತ್ರ. ನನಗಿರುವಂಥ ಕಷ್ಟದಿಂದ, ಸಮಸ್ಯೆಯಿಂದ, ಹೋರಾಟದಿಂದ ನನಗೆ ಜಯವನ್ನು ಇಟ್ಟಿದ್ದೀರಿ, ನಾನು ನಂಬುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳ್ತಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಪವಿತ್ರಾತ್ಮರ ಅಗ್ನಿ ಅಭಿಷೇಕ ಇಳಿದು ಬರಲಿ ಸ್ವಾಮಿ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ, 100ರಷ್ಟು ಕಾರ್ಯ ಮಾಡಲಿ. ಅವರು ಬಲವನ್ನು ಹೊಂದಿಕೊಂಡು ನನಗೆ ದೇವರು ಜಯ ಇಟ್ಟಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ನಿನ್ನ ವಾಕ್ಯದಂತೆ ನಡೆದು ನಿನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಮಾಡಿ ಪವಿತ್ರ ಆತ್ಮ ನಡೆಸಲ್ಪಟ್ಟು ಈ ಲೋಕದಲ್ಲಿ ನಿನ್ನ ಘನಪಡಿಸಲಿಕ್ಕಾಗುವಂತೆ ಅವರ ಸಮಸ್ಯೆಗಳಿಂದ, ಕಷ್ಟಗಳಿಂದ ಬಿಡುಗಡೆ ಹೊಂದಿ
ಜಯವನ್ನು ಪಡ್ಕೊಂಡು ನಿನಗೆ ಸಾಕ್ಷಿಯಾಗಿ ಜೀವಿಸಲು ಅವರಿಗೆ ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದೆ ನಮ್ಮ ಚಿವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಚಿವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನು. ಈ ಲೋಕದಲ್ಲಿ ನೀವು ಜಯವನ್ನ ಹೊಂದಿಕೊಂಡು, ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನೀವು ಕರ್ತನ ಮಹಿಮೆ ಪಡಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.